ಕಣ್ಣು ಎರಡು ಕಣ್ಣಿಗೆ ನಾವು ಅಷ್ಟಮ ಜಾತಿ ಕಷ್ಟರಾಮೂರ್ತಿ 15 ವರ್ಷ ಬ್ರಹ್ಮದೇವರು ಪ್ರತಿಷ್ಠೆ ಮಾಡಿದರು. ಸ್ವಾಮಿ ಬಂದು ದಾಪರ ಅಂತಿದ್ದು ವೈಷ್ಣವರ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿದೆ. ಪಕ್ಕದ ಮಹಾಲಕ್ಷ್ಮಿ ಇದೆ, ಬನ್ನಿ ದರ್ಶನ ಕೊಟ್ಟ. ಇದು ವಿಶ್ವದಲ್ಲಿ ಎಲ್ಲೂ ನಿಮಗೆ ನೋಡೋಕ್ಕೆ ಸಿಗಲ್ಲ. ಮಾ ಯಶೋದೆ ಶ್ರೀಕೃಷ್ಣ ಪರಮಾತ್ಮಂಗೆ ಹಾಲು ಕುಡಿಸ್ತಿರೋ ಅಂತಹ ಮೂರ್ತಿ. ಇದು ನಮ್ಮ ಮದ್ದೂರು ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನದಲ್ಲೇ ನಿಮಗೆ ನೋಡೋದಕ್ಕೆ ಸಿಗೋದು. ಸೊ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಇದೆ ದೇವಸ್ಥಾನ. ಇದು ಮಹಾಲಕ್ಷ್ಮಿ ದೇವಸ್ಥಾನ, ಇದು ನರಸಿಂಹ ನಾಯಕಿ ದೇವಸ್ಥಾನ. ಸೊ ತುಂಬ ಶಕ್ತಿಯುತವಾದ ದೇವಸ್ಥಾನ. ಹೇಳಲಾಗುತ್ತೆ ಶ್ರೀ ಅರ್ಜುನ ಶ್ರೀ ಕೃಷ್ಣ ಪರಮಾತ್ಮಗೆ ನಿನ್ನ ದಶಾವತಾರಗಳನ್ನು ನಾನು ನೋಡಿದ್ದೀನಿ, ಸೊ ನನಗೆ ನಿನ್ನ ನರಸಿಂಹ ಉಗ್ರ ಅವತಾರ ನೋಡಬೇಕು ಅಂತ ಹಠ ಹಿಡಿದಾಗ ಆ ಅವತಾರನ ಮತ್ತೆ ಅವರು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಆವಾಗ ದೈವಶಿಲ್ಪಿ ಶ್ರೀ ವಿಶ್ವಕರ್ಮ ಅವ್ರನ್ನ ಕರೆಸಿ ಕ್ಷಣ ಮಾತ್ರದಲ್ಲಿ ಈ ಮೂರ್ತಿ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ. ಸೊ ನೀವು ನೋಡ್ಬೋದು, ಇದು ನರಸಿಂಹ ನಾಯಕಿ ಅಮ್ಮನವರು. ಸೊ ಮಹಾಮಂಗಳಾರತಿ ಎಲ್ಲ ನಡೀತಿದೆ. ಈ ದೇವಸ್ಥಾನದ ಮತ್ತೊಂದು ಏನಂದರೆ ತುಂಬ ಒಳ್ಳೆ ಚಿತ್ರಕಲೆಗಳಿದ್ದಾವೆ. ಇಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆ, ಪಕ್ಕದಲ್ಲಿ ಇರುವಂಥ ಆಂಜನೇಯ ಸ್ವಾಮಿ ಇಲ್ಲಿ ವಿಶಿಷ್ಟವಾದ ಭಂಗಿಲಿದ್ದಾರೆ. ಏನಪ್ಪ ಅಂದರೆ ಬಾಯಲ್ಲಿ ಒಂದು ಕೈ ಇಟ್ಕೊಂಡಿದ್ದಾರೆ. ದೊಡ್ಡವ್ರ ಮುಂದೆ ಮಾತಾಡಬಾರ್ದು ಅನ್ನೋ ಸೂಚನೆ ಕೊಡೋ ರೀತಿ ಇದೆ. ಇಲ್ಲಿ ನೋಡ್ಬೋದು ಎಷ್ಟು ಸುಂದರವಾಗಿದೆ ರಾಮ ಲಕ್ಷ್ಮಣ ಸೀತೆ ಮತ್ತು ಆಂಜನೇಯ ಸ್ವಾಮಿ ಮೂರ್ತಿಗಳು. ಸೊ ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ಈ ದೇವಸ್ಥಾನದಲ್ಲಿ ತುಂಬ ಒಳ್ಳೆ ಅದ್ಭುತವಾದ ಚಿತ್ರಕಲೆಗಳಿದ್ದಾವೆ. ನೀವು ನೋಡ್ಬೋದು ವಿಷ್ಣುವಿನ ದಶಾವತಾರ ಮತ್ತು ಲಕ್ಷ್ಮೀ ನರಸಿಂಹರು ಉಗ್ರ ನರಸಿಂಹ ರೂಪ ತಾಳುವಂಥದ್ದು. ಕಂಬದಿಂದ ಅವ್ರು ಯಾವ ರೀತಿ ಹೊರಬರ್ತಾರೆ. ಇದು ದೇವಸ್ಥಾನದ ಕಟ್ಟಡ. ಸೊ ಈ ರೀತಿ ತುಂಬ ಒಳ್ಳೊಳ್ಳೆ ಕಲೆಗಳಿದ್ದಾವೆ. ನಮ್ಮ ಆಂಜನೇಯ ಸ್ವಾಮಿ ಮತ್ತು ಪಕ್ಕದಲ್ಲೇ ಮಹಾಲಕ್ಷ್ಮಿ ಇದ್ದಾರೆ. 2 ಶ್ವೇತ ವರ್ಣದ ಆನೆಗಳೊಂದಿಗೆ ತಾಯಿ ಮಹಾಲಕ್ಷ್ಮಿ ವಿರಾಜಮಾನ ಇರೋದು. ತುಂಬ ಒಳ್ಳೊಳ್ಳೆ ಚಿತ್ರಕಲೆಗಳಿದ್ದಾವೆ ನೋಡಿ. ಇಲ್ಲಿ ಶಿವ ಮತ್ತು ನಾರಾಯಣರು ಮತ್ತು ಇದರಲ್ಲಿರುವಂಥ ವಿಷ್ಣು, ಪಕ್ಕದಲ್ಲೇ ಆಂಜನೇಯ ಸ್ವಾಮಿನೂ ಇದ್ದಾರೆ, ಗಣೇಶ. ಈ ರೀತಿ ತುಂಬ ಒಳ್ಳೊಳ್ಳೆ ಚಿತ್ರಕಲೆಗಳಿದ್ದಾವೆ. ಇಲ್ಲಿ ನೋಡೋದಕ್ಕೆ 2 ಕಣ್ಣು ಸಾಲದು. ಸೊ ನೀವು ನಮ್ಮ ಮೈಸೂರಲ್ಲೇ ಇದ್ದು ಕರ್ನಾಟಕದಲ್ಲೇ ಇದ್ದೀರಾ ಅಂದರೆ ಒಂದು ಸರಿ ಉಗ್ರ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗಿದ್ದು ಬನ್ನಿ. ಪ್ರಕಾರಗಳು ಹೇಳೋ ರೀತಿ ಇಲ್ಲಿ ಹೋದರೆ ಕೋರ್ಟು ಕಚೇರಿ ಕೇಸ್ಗಳು ಏನೇ ಇದ್ದರೂ ಬೇಗ ತೀರ್ಮಾನ ಆಗಿ ಒಳ್ಳೆ ರಿಸಲ್ಟ್ ನಮ್ಮ ಕಡೆ ಬರುತ್ತೆ ಅನ್ನೋ ರೀತಿ ಮಾತಿದೆ. ಸೊ ಹೋಗಿದ್ದು ಬನ್ನಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಚಿತ್ರಕಲೆಗಳಂತೂ ಹೇಳೋದಕ್ಕೆ ಶಬ್ದಗಳಿಲ್ಲ, ಅಷ್ಟು ಸುಂದರವಾಗಿರುವಂಥ ಪ್ರತಿಯೊಂದು ಚಿತ್ರಕಲೆ ಇದೆ. ಇಲ್ಲಿ ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಕೂತಿರೋ ಅಂಥದ್ದು ನೀವು ನೋಡ್ಬೋದು. ಇದು ಒಂದು ರೀತಿ ಅನಂತ ಪದ್ಮನಾಭ ಭಂಗಿ ಸಹ ಇದೆ. ಸೊ ಎಷ್ಟು ಸುಂದರವಾಗಿದೆ ಅಂದರೆ ಅದು ಶಬ್ದಗಳು ತುಂಬ ಕಮ್ಮಿ ಹೇಳೋದಕ್ಕೆ. ಸೂರ್ಯನಾರಾಯಣ ಯಾವ ರೀತಿ ಸೂರ್ಯನಾರಾಯಣ ತನ್ನ ಕುದುರೆಗಳ ಮೇಲೆ ಇದ್ದಾರೆ ಅದು. ಸೊ ಇದೇ ರೀತಿ ಇಲ್ಲಿ ರಾಧೆ ಕೃಷ್ಣ ಇದು ಫೋಟೋ ಸಹ ಚಿತ್ರಕಲೆ ಇದೆ. ವೆಂಕಟೇಶ್ವರ ಸ್ವಾಮಿ ನೋಡ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಕಂಪ್ಲೀಟ್ ಡೀಟೇಲ್ಸ್ ಆಗಿ ಮಾಡಿದ್ದಾರೆ ಅಂದರೆ ಒಂದೊಂದು ಸಹ ಇಲ್ಲಿ 3D ಟೈಪಲ್ಲೂ ಸಹ ಇದೆ. ಈ ಚಿತ್ರಕಲೆ ಇಲ್ಲಿ ಹೇಳೋದಕ್ಕಿಂತ ಅಲ್ಲಿ ಹೋಗಿ ನೋಡಿದ್ರೆ ಮಾತ್ರ ತುಂಬ ಚೆನ್ನಾಗಿದೆ. ಸೊ ತಾವೆಲ್ಲರೂ ಸಹ ಒಂದು ಸರಿ ಹೋಗಿ ಬನ್ನಿ. ಸೊ ಈ ರೀತಿ ಇರುವಂತಹ ಉಗ್ರ ನರಸಿಂಹ ಸ್ವಾಮಿ ಮೂರ್ತಿ ನಮಗೆ ವಿಶ್ವದಲ್ಲಿ ಎಲ್ಲೂ ಸಿಗಲ್ಲ. ಇದಕ್ಕೆ 3 ಕಣ್ಣಿದ್ದಾವೆ, 8 ಭುಜಗಳಿದ್ದಾವೆ. ಹಿರಣ್ಯಾಕ್ಷನ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಅವ್ರನ್ನ ವಧೆ ಮಾಡುವಂತಹ ಇದು ಆಂಜನೇಯ ಸ್ವಾಮಿ, ರಾಮ ಲಕ್ಷ್ಮಣ ಸೀತೆ. ಸೊ ಇದೇ ರೀತಿ ಇಲ್ಲಿ ಇನ್ನೂ ಹಲವಾರು ಪೇಂಟಿಂಗ್ಸ್ಗಳಿದ್ದಾವೆ. ನಾನು ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ತೊಗೊಂಡು ಬಂದಿದ್ದೀನಿ. ಭೂವರಾಹ ಸ್ವಾಮಿ. ಸೊ ಇದು ನೋಡೋದಕ್ಕೆ ಎಷ್ಟು ಚೆಂದ ಇದೆ ಅಂದರೆ ವಿಡಿಯೋನಲ್ಲಿ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ. ಎದುರುಗಡೆಯಿಂದ ನೋಡಿದ್ರೆ ಈ ವಿಗ್ರಹಗಳು ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಕಲಾಕೃತಿಗಳು ರಾಮಾನುಜಾಚಾರ್ಯರು ಮತ್ತು ಅವ್ರ ಶಿಷ್ಯ ವೃಂದ.
ತುಂಬ ಪುರಾತನವಾದ ದೇವಸ್ಥಾನ ಅನ್ಬೋದು. ಇದು ಸಹ ರಾಮಾನುಜಾಚಾರ್ಯರು. ಸೊ ಸ್ನೇಹಿತರೆ, ದಯವಿಟ್ಟು ನನ್ನ ವೀಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಹೊಸ ರೀತಿಯ ವೀಡಿಯೋಗಳನ್ನ ನಾನು ಮಾಡುವಂಥ ಪ್ರಯತ್ನ ಪಡ್ತಾಯಿದ್ದೀನಿ. ನೀವುಗಳು ದಯವಿಟ್ಟು ನನ್ನ ವೀಡಿಯೋ ನೋಡಿ ಸಹಕರಿಸಿದ್ರೆ ನನಗೂ ಸಹ ಮುಂದೆ ಇಂಥ ಮಹಾವಿಷ್ಣು ಸುದರ್ಶನ ಚಕ್ರದಲ್ಲಿರುವಂಥದ್ದು. ಇಲ್ಲಿ ಮತ್ತೊಂದು ವಿಶೇಷ ಏನಂದರೆ, ಪ್ರತಿ ಭಾನುವಾರ ಮತ್ತು ಶನಿವಾರ ಇಲ್ಲಿ ಪ್ರಸಾದ ವಿನಿಯೋಗ ಸಹ ಇರುತ್ತೆ. ಸೊ ಎಲ್ಲರಿಗೂ ಸ್ವಾಗತ ಇರುತ್ತೆ, ಹೋಗಿ ಬರ್ಬೋದು. ನಂತರ ನಾವು 2:30 ಮನೆಗೆ ಬಂದಾಗ 2:30ಇಂದ ರಾತ್ರಿ 8 ಗಂಟೆ ತನಕ ಮಲಗಿದ್ವಿ. ಸೊ ಇಲ್ಲಿ ಚರಿ ನೋಡ್ಬೋದು. ಸೊ ನಾನಿಲ್ಲಿ ಚಿತ್ರಾನ್ನ ಮಾಡ್ತಿದ್ರೆ ನಾನು ಏನಾದ್ರು ಹೆಲ್ಪ್ ಮಾಡೋಣ ಅನ್ನೋ ರೀತಿ ಬಂದು ನಿಂತಿದ್ದಾಳೆ. ಕಾಯಿ ತುರಿತಿದ್ರೆ ಅವಳದು ರೋಲ್ ಕಾಲ್ ನಡೆಯುತ್ತೆ. ಏನಾದ್ರು ತರಕಾರಿ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ತರಕಾರಿ ಅವಳು ಇಸ್ಕೊಂಡು ತಿಂತಾಳೆ. ಸೊ ಇಲ್ಲಿ ನಮ್ಮ ಕಾಯಿ ಚಿತ್ರಾನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ನೋಡ್ಬೋದು ಫ್ರೆಂಡ್ಸ್, ದಯವಿಟ್ಟು ನನ್ನ ವೀಡಿಯೋಸ್ಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಸೊ ಚರಿ ನೋಡ್ಬೋದು, ಅವಳು ರೋಲ್ ಕಾಲ್ ನಡೀತಾನೆ ಇರುತ್ತೆ. ಮಂಚಲ್ಲಪ್ಪ ಇದು ಆನ್ ಮಾಡ್ತಿದ್ದೆ ಬಂಗಾರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಓಲಲ್ಲ